ಡೆವಲಪ್ಮೆಂಟ್ ಅಥಾರಿಟಿ. ಅದು ನಿಮಗೆಲ್ಲ ಗೊತ್ತಿದೆ, 1987ರಿಂದ ಜಾರಿ ಅಸ್ತಿತ್ವದಲ್ಲಿದೆ. ಅವರು ಅದಕ್ಕಿಂತ ಹಿಂದೆ CITB ಅಂತ ಇತ್ತು. 87ಕ್ಕಿಂತ ಹಿಂದೆ CITB, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್, 87ನಲ್ಲಿ ಕಾನೂನು ಮಾಡಿ ಅಥಾರಿಟಿಗಳನ್ನ ಮಾಡ್ತು, ಡೆವಲಪ್ಮೆಂಟ್ ಅಥಾರಿಟಿಗಳನ್ನ ಮಾಡ್ತು. ಅದು ಇಡೀ ರಾಜ್ಯದಲ್ಲೇ ಮಾಡ್ತು ಅದನ್ನು ಕಾನೂನು ಮಾಡಿ. ಅವತ್ತಿನಿಂದ ಸಾವಿರಾರು ಎಕರೆಗಳನ್ನ ಅಕ್ವೈರ್ ಮಾಡ್ಕೊಂಡಿದೆ, ನಿವೇಶನಗಳನ್ನು ಹಂಚಿದೆ, ನಿವೇಶನಗಳನ್ನ ರಚನೆ ಮಾಡಿ, ವಸತಿ ಬಡಾವಣೆಗಳನ್ನು ರಚನೆ ಮಾಡಿ ನಿವೇಶನಗಳನ್ನು ಹಂಚಿದೆ. ಅವರು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ದ್ವೇಷದ ರಾಜಕಾರಣ ಮಾಡಲಿಕ್ಕೆ, ಶೇಡನ್ ರಾಜಕಾರಣ ಮಾಡಲಿಕ್ಕೆ ವಿಧಾನಸಭೆ, ವಿಧಾನ ಪರಿಷತ್ತನ್ನು ಬಳಸ್ಕೊಳ್ತಾ ಇದೆ. ವಿಧಾನ ಅಲ್ಲ ಮೂಡ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ. BM ಮಲ್ಲಿಕಾರ್ಜುನ ಸ್ವಾಮಿ ಅಂತಕ್ಕಂಥವರು ಕ್ರಯ ಮಾಡ್ತಾರೆ. 2000 2004ರಲ್ಲಿ ಯಾಕಂತಂದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ 2004ರಲ್ಲಿ ಇದನ್ನು ಕ್ರಯಕ್ಕೆ ಪಡೆದಿರ್ತಾರೆ. ಈ ಜಮೀನು PTCL ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ. PTCL ಕಾಯ್ದೆ ಯಾವಾಗ ಬೆಳಕಿಗೆ ಬರ್ತದಪ್ಪ ಅಂತಂದ್ರೆ, ಸರ್ಕಾರದಿಂದ ಜಮೀನು ಗ್ರಾಂಟ್ ಆಗಿದ್ರೆ ದಲಿತರಿಗೆ, ಅಲ್ಲಿ ಕೆಲವು ನಿಬಂಧನೆಗಳನ್ನು ಹಾಕಿರ್ತಾರೆ. ಆ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ, ಗ್ರಾಂಟ್ ಆಗಿ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ PTCL ಕಾಯ್ದೆ
ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಇದು ಪಿತ್ರಾರ್ಜಿತ ಆಸ್ತಿ. ಈ ಜಮೀನಿನ ಮಾಲೀಕ ಪೂರ್ವದಲ್ಲಿ ಹೇಗೆ ಗೊತ್ತು ಇವರು ಈ ಜಮೀನು ಅಂತಂದ್ರೆ, ನಿಂಗಾ ಬಿನ್ ಜೌರಾ 2/8/1935 ಮೈಸೂರು ತಾಲೂಕು ಕಚೇರಿಗೆ ಒಂದು ಅರ್ಜಿ ಕೊಡ್ತಾರೆ. ಅದರ ಮೇಲೆ ಹರಾಜು ನಡೀತದೆ. 3 ಎಕರೆ 16 ಗುಂಟೆಗೆ ಹರಾಜು ನಡೀತದೆ. ಆಗ ಹರಾಜಿನ ಮೊತ್ತ ₹3. ಆಮೇಲೆ 26/9/1935 ಹರಾಜು ನೋಟಿಸ್ ಕೊಡ್ತಾರೆ. 26/9/1935 30/10/1935 3/10/1935 ಹರಾಜಿನಲ್ಲಿ ಭಾಗವಹಿಸಿ ₹1 ಕೂಗ್ತಾರೆ. ಆ ಕಾಲದಲ್ಲಿ 1935 ಆಗ ಕೂಗಿದಾಗ ಬೇರೆ ಯಾರೂ ಇರೋದಿಲ್ಲ, ಇವರೊಬ್ಬರೇ, ನಿಂಗಾ ಬಿನ್ ಜೌರಾ ಒಬ್ಬರೇನೆ. ಆಗ ಹರಾಜಿನಲ್ಲಿ ₹1 ಇವರಿಗೆ ಕ್ರಯ ಆಯ್ತದೆ. ನಿಂಗಾ ಬಿನ್ ಜೌರಾ ಅನ್ನೋರಿಗೆ ಹರಾಜಿನಲ್ಲಿ ₹1 ಕ್ರಯ ಆಯಿತು. ಅದು 3/10/1935. ಆಮೇಲೆ 13/10/1935 ಅವರಿಗೆ ಹರಾಜಿನಲ್ಲಿ ಏನು ಕ್ರಯ ಆಯಿತು, ಹರಾಜಿನಲ್ಲಿ ಅವರ ಹೆಸರಿಗೆ ಡಿಗ್ರಿ ಆಯಿತು, ಅದಕ್ಕೆ ಸೇಲು ಕನ್ಫರ್ಮ್ ಆಗುತ್ತೆ. ಅವತ್ತು 13/10/1935 ಸೇಲ್ ಕನ್ಫರ್ಮ್ ಆದಂಥ ದಿನ. ಸೊ ಹಾಗಾಗಿ ಈ ಜಮೀನು ಹರಾಜಿನ ಮೂಲಕ ಬಂದಿರತಕ್ಕಂಥದ್ದು. ಸ್ವಯಾರ್ಜಿತ ಆಸ್ತಿ. ಆಮೇಲೆ ಕನ್ಫರ್ಮ್ ಅವ್ರು ಮಾಡಿದ್ರು ಸರ್ಕಾರದಿಂದ. ನೋಡಿ, ನಿಮಗೆ ದಾಖಲಾತಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಸೇಲು ಸರ್ಕಾರ ಕೆಸರೆ ಗ್ರಾಮದ ಸರ್ವೆ ನಂಬರ್ 664 3 ಎಕರೆ 16 ಗುಂಟೆ ಜಮೀನನ್ನು ₹1 ಆಗಿರ್ತದೆ. ಇದು ಬೇಕಾದ್ರೆ ನಿಮಗೆ ಕಾಪಿ ಎಲ್ಲ ಕೊಡ್ತೀವಿ ನಿಮಗೆ. ದಿಸ್ ಈಸ್ ದಿ ಡಾಕ್ಯುಮೆಂಟ್ ಇನ್ 1935. ಕಾಪಿ ಕೊಡ್ತೀವಿ ನಿಮಗೆಲ್ಲ. ಸೊ ಅದರಿಂದ ಇದು ಸ್ವಯಾರ್ಜಿತ ಆಸ್ತಿ.
ಯಾವ ಕಾರಣಕ್ಕೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗಲ್ಲ. ಬಿಜೆಪಿಯವರು ತಪ್ಪು ಮಾಹಿತಿಯನ್ನ, ಜೆಡಿಎಸ್ನವರು ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡಲಿಕ್ಕೆ ಬಹಳ ಕುಟಿಲ ಸಾಹಸವನ್ನು ಮಾಡ್ತಾರೆ. ಹರಸಾಹಸ ಮಾಡ್ತಾರೆ. ಗ್ರ್ಯಾಂಟ್ ಆಗದೇ ಇದ್ರೂ ಕೂಡ, ಆ ರಾಜ್ಯದಲ್ಲಿ ಕೊಂಡ್ಕೊಂಡಿದ್ರೂ ಕೂಡ, ಸ್ವಯಾಡಳಿತ ಆಸ್ತಿಯಾಗಿದ್ರೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗ್ತದೆ ಅಂತ ಹೇಳಿ, ಅದರಿಂದ ಈ ಸೇಲು ಕಾನೂನು ಪ್ರಕಾರ ಇದೆ. ಇನ್ನೊಂದೇನು ಅವರು ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡೋದು ಅಂತಂದ್ರೆ, ಈಗ ಇತ್ತೀಚೆಗೆ ಮಂಜುನಾಥ, ಯಾಕಂದ್ರೆ ನಿಮಗೆ ವಂಶವೃಕ್ಷ ನೋಡಬೇಕು. ಆ ನಿಂಗಾ ಬಿನ್ ಜವರಾ ಅನ್ನೋರಿಗೆ 3 ಜನ ಮಕ್ಕಳಿರ್ತಾರೆ. 3 ಜನ. ಒಬ್ಬರು ಮಲ್ಲಯ್ಯ, ನೋಡಿ ಇದು ವಂಶವೃಕ್ಷ, ಆ ಕಾಲದಲ್ಲಾಗಿರೋದು ಇದು ವಂಶವೃಕ್ಷ. ಈ ವಂಶವೃಕ್ಷದಲ್ಲಿ ಮಲ್ಲಯ್ಯ ಮೊದಲನೇ ಮಗ, ಮೈಲಾರಯ್ಯ 2ನೇ ಮಗ, 3ನೇ ಮಗ ದೇವರಾಜು. ವಂಶವೃಕ್ಷ ಇದನ್ನು ಕೊಡ್ತೀವಿ ನಿಮ್ಗೆ ದಾಖಲಾತಿ. ಮಲ್ಲಯ್ಯನಿಗೆ ವಾರಸ್ದಾರ ಇರೋದಿಲ್ಲ. ದೇರ್ ಆರ್ ನೋ ಲೀಗಲ್ ಹೇರ್ಸ್. ಅವರು ಪಾವತಿಯಾಗ್ಬಿಡ್ತಾರೆ. ಮೈಲಾರ್ ಅದೇ ಹೇಳ್ತೀನಿ. ಆಮೇಲೆ ಈ ಮೈಲಾರಾಯನ ಹೆಂಡತಿ 2ನೇ ಮಗ ಪುಟ್ಟ ಗೌರಮ್ಮ ಅಂತೇಳಿ, ಪುಟ್ಟ ಗೌರಮ್ಮ ಹೆಂಡತಿ ಅವ್ರ ಮಗ ಎಂ ಮಂಜುನಾಥ ಸ್ವಾಮಿ. ಅವ್ರ ಮಗ ಮೈಲಾರಯ್ಯನ ಅವರ ಮಗ ಮಂಜುನಾಥ ಸ್ವಾಮಿ. ದೇವರಾಜು 3ನೇ ಮಗ. ಇದಕ್ಕೆ ವಂಶವೃಕ್ಷಕ್ಕೆ 3 ಜನ ಸೈನ್ ಮಾಡಿದ್ದಾರೆ. ಮಲ್ಲಯ್ಯ ಬದುಕಿರುವಾಗಲೇ ಆಗಿದ್ದು ಇದು ವಂಶವೃಕ್ಷ. ಮಲ್ಲಯ್ಯ, ಪುಟ್ಟ ಗೌರಮ್ಮ, ದೇವರಾಜು, ಮಂಜುನಾಥ ಸ್ವಾಮಿ 3 ಜನ ಕೂಡ ಈ ವಂಶವೃಕ್ಷಕ್ಕೆ ಸೈನ್ ಮಾಡಿರ್ತಾರೆ. ಅಂದ್ರೆ ವಂಶವೃಕ್ಷ ಸರಿಯಾಗಿದೆ ಅಂತ ಆಯ್ತಲ್ವಾ? ಆಮೇಲೆ ವಂಶವೃಕ್ಷದ ಪ್ರಕಾರ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಇದೆಲ್ಲೇ ಖಾತೆ ಬದಲಾವಣೆ ಆಯ್ತಲ್ಲ ಇವನಿಗೆ, ಮಲ್ಲಯ್ಯನಿಗೆ